ಬೆಂಗಳೂರಿನಲ್ಲಿ ಬಂದ್ ಆಗಿದ್ದ ಇಂದಿರಾ ಕ್ಯಾಂಟೀನ್ ರೀಓಪನ್ ಆಗಿದೆ. ಸಿಲಿಂಡರ್ನ ಅಭಾವದಿಂದಲೇ ಇಂದಿರಾ ಕ್ಯಾಂಟೀನ್ ಬಂದ್ ಆಗಿತ್ತು, ಈಗ ರೀಓಪನ್ ಆಗಿದೆ. ಇಂದಿರಾ ಕ್ಯಾಂಟೀನ್ಗೆ ಐಒಸಿಯಿಂದ ಗ್ಯಾಸ್ ಪೂರೈಕೆಗೆ ಸಮ್ಮತಿ ಸಿಕ್ಕಿದೆ. ಜಿಬಿಎ ಮಧ್ಯಸ್ಥಿಕೆಯಲ್ಲಿ ನಡೆದಂತಹ ಸಭೆಯಲ್ಲಿ ಒಪ್ಪಿಕೊಂಡಿದೆ ಐಒಸಿ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನಿಂದ ಗ್ಯಾಸ್ ಪೂರೈಕೆಗೆ ಸಮ್ಮತಿ ಸಿಕ್ಕಿದೆ. ಇಂದಿರಾ ಕ್ಯಾಂಟೀನ್ಗೆ 80 ಸಿಲಿಂಡರ್ ನೀಡೋದಕ್ಕೆ ಐಒಸಿ ಒಪ್ಪಿಗೆ ಕೊಟ್ಟಿದೆ. 60ಕ್ಕೂ ಅಧಿಕ ಇಂದಿರಾ ಕ್ಯಾಂಟೀನ್ಗಳು ಗ್ಯಾಸ್ ಇಲ್ಲದೆ ಬಂದಾಗಿತ್ತು. ಅತಿ ಕಡಿಮೆ ದರದಲ್ಲಿ ಊಟ ತಿಂಡಿ ಸಿಗುವಂತ ಜಾಗ. ಅನೇಕ ಬಡವರಿಗೆ ಇಂದಿರಾ ಕ್ಯಾಂಟೀನ್ನ ಮೇಲೆ ಡಿಪೆಂಡ್ ಆಗಿದ್ರು. ಈಗ ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಅನ್ನೋದು ಅನೇಕರನ್ನ ಕಂಗಾಲಾಗಿಸಿತ್ತು. ಬೆಳಗ್ಗೆ ತಿಂಡಿ 5 ರೂಪಾಯಿ, ಮಧ್ಯಾಹ್ನದ ಊಟ 10 ರೂಪಾಯಿಗೆ ಸಿಗುತ್ತೆ. ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಆಗ್ಬಿಟ್ರೆ ಈಗ ಬೇರೆ ಹೋಟೆಲಿಗೆ ಹೋಗಬೇಕು ಅಂದ್ರೆ ರೆಗ್ಯುಲರ್ ಇರುವಂತಹ ಪ್ರೈಸ್ಗಿಂತ ಜಾಸ್ತಿ ಇದೆ ಈಗ ಬೇರೆ ಹೋಟೆಲ್ಗಳಲ್ಲಿ. ಕಾರಣ ಸಿಲಿಂಡರ್ ಅಭಾವ. ಹೇಗೆ ನಾವು ಬದುಕೋದು ಅಂತ ಕಣ್ಣೀರು ಹಾಕ್ತಾ ಇದ್ರು. ಈಗ ಇಂದಿರಾ ಕ್ಯಾಂಟೀನ್ ರೀಓಪನ್ ಆಗಿದೆ. ಮತ್ತೆ ಕಡಿಮೆ ಬೆಲೆಯಲ್ಲಿ ಊಟ ತಿಂಡಿಯ ಸೌಲಭ್ಯ ಬಡವರಿಗೆ ಸಿಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.